ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಎನ್ ಸಿ ಆರ್ ಟಿ ಎಕನಾಮಿಕ್ಸನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಕ್ಲಾಸ್ 10th ಅಲ್ವಾ? ನೋಟ್ಸ್ ಬರ್ಕೊಳ್ತಾ ಇದ್ರಿ, ನೀವು ಕಂಟಿನ್ಯೂ ಮಾಡಿ. ಕ್ಲಾಸ್ 10 ಎನ್ ಸಿ ಆರ್ ಟಿ ಎಕನಾಮಿ. ಫೈನಲ್ ಆಗಿ ಒಂದು ಚಾಪ್ಟರ್ ಬಾಕಿ ಇದೆ. ಸಾಧ್ಯ ಆದರೆ ಈ ವಿಡಿಯೋ ಅಥವಾ ಇನ್ನು 2 ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋಣ. ಈ ವಿಡಿಯೋ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅದನ್ನು ನೋಡ್ಕೊತಾ ಹೋಗೋಣ. ಕನ್ಸ್ಯೂಮರ್ ರೈಟ್ಸ್ ಚಾಪ್ಟರ್ 5 ಈಗ ನಾವು ನೋಡ್ಲಿಕ್ಕೆ ಹೊರಟಿರೋದು. ಚಾಪ್ಟರ್ 5 ಇದು ಯಾವುದಕ್ಕೆ ಸಂಬಂಧಪಟ್ಟಿರೋದು? ಕನ್ಸ್ಯೂಮರ್ ರೈಟ್, ಕನ್ಸ್ಯೂಮರ್ ಗ್ರಾಹಕ ಹಕ್ಕುಗಳು, ಕನ್ಸ್ಯೂಮರ್ಸ್, ಕಸ್ಟಮರ್ ಅಥವಾ ಕನ್ಸ್ಯೂಮರ್. ಈ ಶಬ್ದವನ್ನು ಹಲವಾರು ಸಾರಿ ನೀವು ಕೇಳಿರ್ತೀರಿ. ಮಾರ್ಕೆಟ್ ಎಕನಾಮಿ ಅಂತ ನಾವೇನು ಕರಿತೇವೆ, ಈಗ ಒಂದು ಮಾರ್ಕೆಟ್ ಪ್ಲೇಸ್. ಒಂದು ಅಂಗಡಿಗೆ ಹೋದಾಗ ಅಲ್ಲಿ ಮಾರಾಟ ಮಾಡೋನು ಇರ್ತಾನೆ, ಆಮೇಲೆ ನಾವು ಹೋದ್ರೆ ನಮಗೆ ಕೊಂಡ್ಕೊಳ್ಳೋರು ಇರ್ತೇವೆ. ನೋಡ್ಕೊಳ್ಳಿ, ಕೊಳ್ತಾ ಹೋದ್ರು ಒಳ್ಳೆಯದು. ಮತ್ತೆ ಇಲ್ಲಿ ಗೊತ್ತಿರಲಿ ಈ ವಿಷಯ, ಮುಂದೆ GS2 ಸೋಷಿಯಲ್ ಜಸ್ಟಿಸ್ಗೆ ಹೆಲ್ಪ್ ಆಗುತ್ತೆ. ಮೇನ್ಸಲ್ಲಿ ಸೋಷಿಯಲ್ ಜಸ್ಟಿಸ್ ಅಲ್ಲಿ ಹೆಲ್ಪ್ ಆಗುವಂಥ ಸೋಷಿಯಲ್ ಜಸ್ಟಿಸ್. ಓಕೆನಾ? ಮುಂದೆ ಸ್ಟಾರ್ಟ್ ಮಾಡೋಣ. ಇನ್ನು ಮಾರ್ಕೆಟ್ ಎಕನಾಮಿ, ಈಗಿರೋದು ಯಾವುದು? ಸಾಮಾನ್ಯವಾಗಿ ನಾವು ನೋಡೋದು ಮಾರ್ಕೆಟ್ ಎಕನಾಮಿ. ಈಗ ನೀವು ಒಂದು ಕಡೆ ಕೆಲಸ ಮಾಡ್ತಿದ್ದೀರಿ ಅಂತಂದ್ರೆ ಆ ಒಂದು ವಿಭಾಗದಲ್ಲಿ ನೀವು ಪ್ರೊಡ್ಯೂಸರ್ಸ್ ಆಗಿರ್ತೀರಿ, ಮತ್ಯಾವುದು ವಿಭಾಗಕ್ಕೆ ನೀವು ಕನ್ಸ್ಯೂಮರ್ ಆಗಿರ್ತೀರಿ. ಇನ್ ಮಾರ್ಕೆಟ್ ಎಕನಾಮಿ we participate as both ಅಂತಂದ್ರೆ ಯಾವುದು ನಾವು ಯಾವ್ಯಾವ ಥರ ಇರ್ತೇವೆ ಮಾರ್ಕೆಟ್ ಎಕನಾಮಿಯಲ್ಲಿ? ಒಂದು ಪ್ರೊಡ್ಯೂಸರ್ಸ್ ಅಂತಂದ್ರೆ ಯಾವ್ದಾದ್ರು ಒಂದು ಸೆಕ್ಟರ್ನಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅವಾಗ ನಾವು ಪ್ರೊಡ್ಯೂಸರ್. ವರ್ಕಿಂಗ್ ಇನ್ ಸೆಕ್ಟರ್ಸ್ ಆಗ ಪ್ರೊಡ್ಯೂಸರ್ ಆಗ್ತೇವೆ. ಆ್ಯಂಡ್ ಕನ್ಸ್ಯೂಮರ್ಸ್ ಅಂತಂದ್ರೆ ಅವಾಗ ಏನು ಮಾಡ್ತೇವೆ ನಾವು? ಬೈಯಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಒಂದು ಕಡೆ ಗೂಡ್ಸ್ ಅಥವಾ ಸರ್ವಿಸನ್ನು ಪ್ರೊಡ್ಯೂಸ್ ಮಾಡೋರು ಆಗಿರ್ತೇವೆ, ಮತ್ಯಾವುದೋ ವಲಯದಲ್ಲಿ ನಾವು ಬೈ ಮಾಡ್ತಾ ಇರ್ತೇವೆ. ಬೈಯಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಎರಡು ಪಾತ್ರಗಳನ್ನು ನಾವು ನಿರ್ವಹಿಸ್ತಾ ಇರ್ತೇವೆ. ಯಾವತ್ತು ನೋಡಿ, ಈಗ ನಾವು ಒಂದು ಎಕ್ಸಾಂಪಲ್ ನೋಡಿದ್ವಿ, ನೆನಪಾಗ್ತಾ ಇದೆಯಾ? ಇದು ಸೈಡಿಗೆ ಹೀಗೆ ಹೇಳ್ತಾ ಇರೋದು, ಬರ್ಕೊಳ್ಬೇಕು ಅಂತ ಅಲ್ಲ. ನಾವು ಕಾಟನ್ ಇಂಡಸ್ಟ್ರಿ ನೋಡಿದ್ವಿ, ನೆನ್ಪು ಮಾಡ್ಕೊಳ್ಳಿ. ಕಾಟನ್ ಇಂಡಸ್ಟ್ರಿಯಲ್ಲಿ ಸ್ಟಾರ್ಟಿಂಗಲ್ಲಿ ಯಾರಿದ್ರು? ಪ್ರೈಮರಿ ಸೆಕ್ಟರ್ನಲ್ಲಿ ಫಾರ್ಮರ್ಸ್ ಇರ್ತಾರೆ. ಅದಾದಮೇಲೆ ಅವರಿಂದ ಸೆಕೆಂಡರಿ ಸೆಕ್ಟರ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬರುತ್ತೆ, ಆಮೇಲೆ ಟರ್ಷಿಯರಿ ಸೆಕ್ಟರ್ ಬರುತ್ತೆ, ಟ್ರಾನ್ಸ್ಪೋರ್ಟೇಷನ್ನು, ಮತ್ತು ಈ ಥರ ತುಂಬ ಸೆಕ್ಟರ್ಗಳನ್ನು, ಅಂದರೆ ಸಬ್ ಸೆಕ್ಟರ್ಗಳನ್ನು ಸಹ ನಾವು ನೋಡಿದ್ದೇವೆ. ಇಲ್ಲಿ ಜಾಸ್ತಿ ಲಾಭ ಆಗ್ತಿರೋದು ಯಾವುದಕ್ಕೆ? ಮಿಡ್ಲಲ್ಲಿರುವಂತಹ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ ಸೆಕ್ಟರ್ಗೆ. ಫಾರ್ಮರ್ಗೆ ಜಾಸ್ತಿ ಲಾಭ ಆಗ್ತಾ ಇರಲಿಲ್ಲ. ಅದೇ ರೀತಿ ಇದೇ ಫಾರ್ಮರ್ ಮತ್ಯಾವುದೋ ವಲಯಕ್ಕೆ ಕನ್ಸ್ಯೂಮರ್ ಆಗಿರ್ತಾನೆ. ಸಾಮಾನ್ಯ ಜನರಿಗೆ ಕಷ್ಟ ಆಗ್ತಾ ಇದೆ. ಸಾಮಾನ್ಯ ಜನರು ಸಾಮಾನ್ಯವಾಗಿ ಏನು ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ? ಕನ್ಸ್ಯೂಮರ್ ಆಗಿರ್ತಾರೆ. ಅವರಿಗೆ ಡಿಸ್ಅಡ್ವಾಂಟೇಜಸ್ ಇರುತ್ತೆ, ಎಕ್ಸ್ಪ್ಲಾಯ್ಟೇಷನ್ ಇರುತ್ತೆ ಮಾರ್ಕೆಟಲ್ಲಿ. ಸೊ ಅದಕ್ಕೋಸ್ಕರ ಏನು ಬೇಕು? ಪ್ರೊಟೆಕ್ಷನ್ ಬೇಕು. ದ ನೀಡ್ ಫಾರ್ ಪ್ರೊಟೆಕ್ಷನ್. ಯಾಕೆ ಪ್ರೊಟೆಕ್ಷನ್ ಬೇಕು ಅಂತಂದ್ರೆ, ಕನ್ಸ್ಯೂಮರ್ಸ್, ಗ್ರಾಹಕರು ಅಥವಾ ಉಪಭೋಗಿಗಳು, ಕನ್ಸ್ಯೂಮರ್ಸ್ ಆರ್ ಆಫನ್
often at a disadvantage. At a disadvantage. Advantage. Because in the marketplace, market ಏನಾಗುತ್ತೆ, in the marketplace, exploitation can happen in various forms ಅಲ್ವಾ, ಬೇರೆ ಬೇರೆ ರೀತಿ ತುಂಬಾ ತರದಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇರುತ್ತೆ. ಎಕ್ಸ್ಪ್ಲಾಯ್ಟೇಷನ್ ಕ್ಯಾನ್ ಹ್ಯಾಪನ್ ಇನ್ ವೇರಿಯಸ್ ಫಾರ್ಮ್ಸ್. ಯಾವ್ಯಾವುದು? ಉದಾಹರಣೆಗೆ, ಒಂದು ಅಂಗಡಿಗೆ ಹೋಗಿರ್ತೀರಿ, ಅಂಗಡಿಯಲ್ಲಿ ಹಳೆ ಕಾಲದ ತೂಕದ ಬಟ್ಟುಗಳು ಅಂತ ನಾವೇನು ಕರಿತೇವೆ, ಹಳೆ ಕಾಲದ್ದು ವೇಟಿಂಗ್ ಮೆಜರ್ಮೆಂಟನ್ನು ಯೂಸ್ ಮಾಡ್ತಾ ಇರಬಹುದು. ನೋಡೋಣ ಇಮೇಜ್ ಏನಾದರೂ ಇದೆಯಾ ಅಂತ. ಅದು ಕೊಟ್ಟರೆ ಮಾರ್ಕೆಟ್ನಲ್ಲಿ ಯಾವ್ಯಾವ ಥರ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇರುತ್ತೆ. ಕನ್ಸ್ಯೂಮರ್ ಮೂವ್ಮೆಂಟ್ ಅಲ್ಲಿ ಜಾಸ್ತಿ ಇಲ್ಲ ಅನ್ಸುತ್ತೆ. ನೋಡೋಣ ಯಾಕೆ ಪ್ರೊಟೆಕ್ಷನ್ ಬೇಕು ಅಂತ ನೋಡ್ತಾ ಇದ್ದೀವಿ. ದ ನೀಡ್ ಫಾರ್ ಪ್ರೊಟೆಕ್ಷನ್. ಯಾಕಂದರೆ ಕನ್ಸ್ಯೂಮರ್ಸ್ಗಳು ಜಾಸ್ತಿ ಸಾರಿ ಎಕ್ಸ್ಪ್ಲಾಯ್ಟೇಷನ್ಗೆ ಒಳಗಾಗ್ತಾರೆ ಇನ್ ಡಿಫರೆಂಟ್ ಫಾರ್ಮ್ಸ್. ಯಾವ್ಯಾವುದು? ಮೊದಲನೇದು ಅಂಡರ್ ವೇಟ್ ಅಥವಾ ಅಂಡರ್ ಮೆಜರ್ಮೆಂಟ್. ಅಂಡರ್ ವೇಟ್ ಆರ್ ಅಂಡರ್ ಮೆಜರ್ಮೆಂಟ್ ಅಂತಂದ್ರೆ ಸೆಲ್ಲಿಂಗ್ ಲೆಸ್ ದೆನ್ ದಿ ಆಕ್ಚುಯಲ್ ವೇಟ್. ಸೆಲ್ಲಿಂಗ್ ಲೆಸ್ ದೆನ್ ದಿ ಆಕ್ಚುಯಲ್ ವೇಟ್. ಅಂತಂದ್ರೆ ನೀವು 1 kg ಅಕ್ಕಿಯನ್ನ ಖರೀದಿಸ್ಲಿಕ್ಕೆ ಹೋಗಿರ್ತೀರಿ, ಆದರೆ ಅಲ್ಲೇನೋ ಮೋಸ ನಡೆದು ಕಂಪ್ಲೀಟ್ ಆಗಿ 1 kg ಅಕ್ಕಿ ನಿಮ್ಗೆ ಸಿಕ್ಕಿರೋದಿಲ್ಲ. ಮತ್ತೆ ಏನು ಮಾಡ್ತಾರೆ? ಅಡಲ್ಟ್ರೇಷನ್ ಅಥವಾ ಕಲಬೆರಕೆ, ಈ ಥರ ವೇಟನ್ನು ಜಾಸ್ತಿ ಮಾಡಲಿಕ್ಕೆ ಕೆಲವೊಂದು ಸಾರಿ ಬೇರೆ ಬೇರೆ ವಸ್ತುಗಳನ್ನು ಸೇರಿಸ್ತಾರೆ. ಅದಕ್ಕೆ ಅಡಲ್ಟ್ರೇಷನ್ ಅಂತ ಕರೀತೇವೆ. ಅಡಲ್ಟ್ರೇಷನ್ ಶಬ್ದಗಳು ಗೊತ್ತಿರಬೇಕು. ಅದರಲ್ಲೂ ಕನ್ನಡದವರು ಆ ಶಬ್ದಗಳು ಬಹಳ ಇಂಪಾರ್ಟೆಂಟ್. ಅಡಲ್ಟ್ರೇಷನ್ ಅಂತಂದರೆ ಆ್ಯಡಿಂಗ್ ಇನ್ಫೀರಿಯರ್ ಸಬ್ಸ್ಟೆನ್ಸಸ್ ಟು ಪ್ರಾಡಕ್ಟ್ಸ್. ಆ ವಸ್ತುವಿಗೆ ಇನ್ಯಾವುದೋ ವಸ್ತುವನ್ನು ಸೇರಿಸಿ ಕಲಬೆರಕೆ ಅಂತ ಕರಿತೀವಲ್ವ ನಾವು. ಇನ್ಫೀರಿಯರ್ ಸಬ್ಸ್ಟೆನ್ಸ್ಗಳನ್ನು ಆ್ಯಡ್ ಮಾಡೋದು. ಈಗ ಒಂದು ಆಯಿಲ್ ಇರುತ್ತೆ, ಅದಕ್ಕೆ ಬೇರೆ ಇಂಪ್ಯೂರ್ ಆಯಿಲನ್ನು ಸೇರಿಸಿ ಒಟ್ಟಾರೆ ಇಡೀ ಒಂದು ತೂಕ ಅಥವಾ ಆ ಲೀಟ್ರ್ ಆಗೋ ಥರ ಮಾಡಿಬಿಡೋದು. ನಮಗೆ ಕ್ವಾಂಟಿಟಿಯಲ್ಲಿ ಯಾವುದೇ ವೇರಿಯೇಷನ್ ಇರೋ ಥರ ಅನಿಸೋದಿಲ್ಲ, ಆದರೆ ಒಳಗಡೆ ಕ್ವಾಲಿಟಿ ಕಾಂಪ್ರಮೈಸ್ ಆಗಿರುತ್ತೆ. ಅಡಲ್ಟ್ರೇಷನ್ ಮಾಡ್ತಾರೆ. ಅದಾದಮೇಲೆ ಡಿಫೆಕ್ಟಿವ್ ಗೂಡ್ಸ್ ಇದ್ರಲ್ಲಿ ಏನು ಮಾಡ್ತಾರೆ? ನೋಡಲಿಕ್ಕೆ ಎಲ್ಲ ಕರೆಕ್ಟ್ ಆಗಿರುತ್ತೆ ಮೇಲೆ ಅಲ್ವಾ, ಆದರೆ ಆ್ಯಕ್ಚುಲಿ ಒಳಗಡೆ ಡಿಫೆಕ್ಟ್ ಇರುತ್ತೆ. ಸೆಲ್ಲಿಂಗ್ ಎಕ್ಸ್ಪೈರ್ ಆಗಿರಬಹುದು. ಸೆಲ್ಲಿಂಗ್ ಎಕ್ಸ್ಪೈರ್ಡ್ ಆರ್ ಬ್ರೋಕನ್ ಐಟಮ್ಸ್. ಡಿಫೆಕ್ಟಿವ್ ಗುಡ್ಸ್ ಅದನ್ನು ಮಾರಾಟ ಮಾಡ್ತಾರೆ. ಇದಾದ್ಮೇಲೆ ಫಾಲ್ಸ್ ಇನ್ಫಾರ್ಮೇಷನ್ ಅಲ್ವಾ. ಮಾರ್ಕೆಟಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು, ಆರ್ಗ್ಯಾನಿಕ್ಕು, ಪ್ರತಿಯೊಂದ್ರ ಮೇಲೂ ಗ್ರೀನು, ಇದು ದೇಹಕ್ಕೆ ಒಳ್ಳೆಯದು, ಪೌಷ್ಟಿಕಾಂಶಯುಕ್ತವಾದಂಥ ಆಹಾರ. ಯಾಕೆ ಈ ಥರ ಮಾಡ್ತಾರೆ? ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಟು ಪ್ರಾಫಿಟ್ ಜಾಸ್ತಿ ಬರ್ಕೊಳ್ಳಿ. ಕಂಪನೀಸ್ ಆಫನ್ ಸ್ಪೆಂಡ್ ಹ್ಯೂಜ್ ಸಮ್ಸ್, ದೊಡ್ಡ ಪ್ರಮಾಣದ ಹಣವನ್ನು ಖರ್ಚು ಮಾಡ್ತಾರೆ. ಯಾವುದ್ರ ಮೇಲೆ? ಹ್ಯೂಜ್ ಸಮ್ಸ್ ಆನ್ ಅಡ್ವರ್ಟೈಸ್ಮೆಂಟ್ಸ್ to make
ಫಾಲ್ಸ್ ಕ್ಲೇಮ್, ಫಾಲ್ಸ್ ಕ್ಲೇಮ್ಸ್, ಫಾಲ್ಸ್ ಕ್ಲೇಮ್ಸ್ ಅಬೌಟ್ ಯಾವುದ್ರ ಬಗ್ಗೆ? ಅಬೌಟ್ ಪ್ರಾಡಕ್ಟ್ಸ್, ಅಬೌಟ್ ಪ್ರಾಡಕ್ಟ್ಸ್ ಕ್ವಾಲಿಟಿ or effectiveness or effectiveness. ಫಾಲ್ಸ್ ಕ್ಲೇಮ್ ಅನ್ನು ಮಾಡೋದು ಕ್ವಾಲಿಟಿ ಅಥವಾ ಎಫೆಕ್ಟಿವ್ನೆಸ್ ಬಗ್ಗೆ ಇರೋದು ಒಂಥರ, ಆದರೆ ಅವರು ಕ್ಲೇಮ್ ಮಾಡೋದು ಇನ್ನೊಂದು ಥರ ಆಗಿರುತ್ತೆ. ಆ ಥರ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಫಾಲ್ಸ್ ಕ್ಲೇಮ್ ಮಾಡಿರ್ತಾರೆ. ನೋಡಿ, ಸ್ಟಾರ್ಟಿಂಗಿಂದ ನೋಡಿ ಬೇಕಿದ್ರೆ ಇನ್ನೊಂದು ಸಾರಿ. ಮಾರ್ಕೆಟಲ್ಲಿ ನಾವು ಪ್ರೊಡ್ಯೂಸರು ಆಗಿರ್ತೇವೆ, ಕನ್ಸ್ಯೂಮರು ಆಗಿರ್ತೇವೆ. ಆದರೆ ಕನ್ಸ್ಯೂಮರ್ಸ್ಗಳು ಜಾಸ್ತಿ ಡಿಸ್ಅಡ್ವಾಂಟೇಜ್ ಅಥವಾ ಎಕ್ಸ್ಪ್ಲಾಯ್ಟೇಷನ್ಗೆ ಒಳಗಾಗ್ತಾರೆ. ಯಾವ್ಯಾವ ಥರ ಇರುತ್ತೆ ಅಂತಂದರೆ ಅಂಡರ್ ವೇಟ್ ಅಥವಾ ಅಂಡರ್ ಮೆಜರ್ಮೆಂಟ್, ಸರಿಯಾದ ಪ್ರಮಾಣದಲ್ಲಿ ನಾವು ಅಂದ್ಕೊಂಡಿರೋ ವಸ್ತು ಸಿಕ್ಕಿರೋದಿಲ್ಲ, ಕಲಬೆರಕೆ ಆಗಿರುತ್ತೆ, ಗೂಡ್ಸ್ ಡಿಫೆಕ್ಟ್ ಇರುತ್ತೆ, ಮತ್ತು ಫಾಲ್ಸ್ ಇನ್ಫಾರ್ಮೇಷನ್ ಅಡ್ವರ್ಟೈಸ್ಮೆಂಟ್ ಮೂಲಕ ಸರಿಯಾದ ಮಾಹಿತಿಯನ್ನು ತಿಳಿಸೋದಿಲ್ಲ. ಹಾಗಾಗಿ ಇದೆಲ್ಲ ಸಮಸ್ಯೆಗಳು ಮೊದಲಿಂದ ಭಾರತದಲ್ಲಿ ಕಂಡು ಬರ್ತಾ ಇತ್ತು. ಹಾಗಾಗಿ ಭಾರತ ಈಗ ಕನ್ಸ್ಯೂಮರ್ ಡ್ರಿವನ್ ಮಾರ್ಕೆಟ್ ಅಂತ ಹೇಳ್ಬೋದು. ಗ್ರಾಹಕರು ಇದ್ರೆ ಮಾತ್ರ ಮಾರುಕಟ್ಟೆಗಳು ಉಳಿಯೋದು. ಅದರಲ್ಲೂ ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಬರೀ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ಎಷ್ಟೋ ದೇಶಗಳಿಗೂ ನಮ್ಮ ದೇಶದಲ್ಲಿ ಗ್ರಾಹಕರು ಸಿಗ್ತಾರೆ ಅವರವರ ಪ್ರಾಡಕ್ಟ್ಗಳಿಗೆ. ಪ್ರಾರಂಭದಲ್ಲಿ ಈ ಒಂದು ಕನ್ಸ್ಯೂಮರ್ ರೈಟ್ಸ್ ಇರಬಹುದು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಬಗ್ಗೆ ಯಾವುದೇ ರೀತಿಯಾದಂಥ ಲಾಗಳು ಇರಲಿಲ್ಲ, ಲೀಗಲ್ ಸಿಸ್ಟಮ್ ಇರಲಿಲ್ಲ. ಹಾಗೆ ಕನ್ಸ್ಯೂಮರ್ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಕನ್ಸ್ಯೂಮರ್ ಮೂವ್ಮೆಂಟ್ ಅಂತಂದರೆ ಅರೌಸ್ ಔಟ್ ಆಫ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದಿ ಕನ್ಸ್ಯೂಮರ್ಸ್. ಈ ಥರ ತುಂಬ ಪ್ರಾಕ್ಟೀಸ್ಗಳು, ಅನ್ಫೇರ್ ಪ್ರಾಕ್ಟೀಸ್ಗಳು ನಡೀತಾ ಇತ್ತು. ಎಲ್ಲ ಯಾರು ಹೇಳೋರು ಕೇಳೋರು ಇಲ್ವಾ, ಇವರಿಗೆ ಎಷ್ಟು ಕಲಬೆರಕೆ ಮಾಡ್ತಾ ಇರ್ತಾರೆ ಅಥವಾ ಯಾವ ರೀತಿಯಾಗಿ ಮೋಸ ಮಾಡ್ತಾರೆ ನಮಗೆ ಅನ್ನುವಂಥ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಗ್ರಾಹಕರಲ್ಲಿ ಜಾಸ್ತಿ ಮನೆ ಮಾಡ್ಕೊಂಡಿತ್ತು. ಅವಾಗ ಸ್ಟಾರ್ಟ್ ಆಗಿರೋದೇನು? ದ ಕನ್ಸ್ಯೂಮರ್ ಮೂವ್ಮೆಂಟ್. ಕನ್ಸ್ಯೂಮರ್ ಮೂವ್ಮೆಂಟ್. ಕನ್ಸ್ಯೂಮರ್ ಮೂವ್ಮೆಂಟ್ ಅಂತಂದ್ರೆ ಇಟ್ ಅರೋಸ್, ದ ಕನ್ಸ್ಯೂಮರ್ ಮೂವ್ಮೆಂಟ್ ಅರೋಸ್, ಕನ್ಸ್ಯೂಮರ್ ಇದು ದ ಕನ್ಸ್ಯೂಮರ್ ಮೂವ್ಮೆಂಟ್ arose out of dissatisfaction because there were no legal systems, to protect consumers from exploitation. ಕನ್ಸ್ಯೂಮರ್ ಮೂವ್ಮೆಂಟ್ ಯಾಕೆ ಸ್ಟಾರ್ಟ್ ಆಯಿತು? ಯಾಕಂತಂದರೆ ಇಷ್ಟೊಂದು ಮೋಸ, ಕಲಬೆರಕೆ ಮತ್ತು ಕನ್ಸ್ಯೂಮರ್ಗಳ ಎಕ್ಸ್ಪ್ಲಾಯ್ಟೇಷನ್ ನಡೀತಾ ಇರೋದು ನೋಡಿಕೊಂಡು ಜನರಿಗೆ ಇದರಿಂದ ಹೇಗಾದರೂ ಹೊರಗೆ ಬರಬೇಕು, ಇದಕ್ಕೊಂದು ಸಿಸ್ಟಮ್ ಬೇಕು ಅಂತ ಒಂದು ಆಗ್ರಹ ಜಾಸ್ತಿ ಕೇಳಿ ಬರ್ತಾ ಇತ್ತು. ದೇರ್ ವರ್ ನೋ ಲೀಗಲ್ ಸಿಸ್ಟಮ್ಸ್ ಟು ಪ್ರೊಟೆಕ್ಟ್ ಕನ್ಸ್ಯೂಮರ್ಸ್ ಫ್ರಮ್ ಎಕ್ಸ್ಪ್ಲಾಯ್ಟೇಷನ್. ಮತ್ತು ಮೊದಲು ಹೇಗಿತ್ತು ಅಂತಂದರೆ ರೆಸ್ಪಾನ್ಸಿಬಿಲಿಟಿ ಬಯರ್ದಾಗಿತ್ತು. ಈಗ ಶಿಫ್ಟ್ ಏನು ಹಾಗಂತಂದರೆ ನೋಡಿ, ದ ಶಿಫ್ಟ್ ಇನ್ ರೆಸ್ಪಾನ್ಸಿಬಿಲಿಟಿ. ಹಾಗಂತಂದ್ರೆ ಏನು? ಶಿಫ್ಟ್ ಇನ್ ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಟ್ರೆಡಿಷ್ನಲಿ, ಆ ಕಡೆ ಸಾಂಪ್ರದಾಯಿಕವಾಗಿ ಅಂತಾನೆ ನಾವು ಅನುವಾದ ಮಾಡ್ಲಿಕ್ಕೆ ಆಗೋದಿಲ್ಲ, ಹಿಂದಿನಿಂದಲೂ ಅಂತ ಹೇಳ್ಬೋದು, ಮೊದಲಿಂದಲೂ ಇಟ್ ವಾಸ್ ಬಯರ್ಸ್ ರೆಸ್ಪಾನ್ಸಿಬಿಲಿಟಿ. It was the buyers. ಯಾರು?
ಗ್ರಾಹಕ ಇರ್ತಾನೋ, ದ ಬೈಯರ್ಸ್ ರೆಸ್ಪಾನ್ಸಿಬಿಲಿಟಿ ಏನು ರೆಸ್ಪಾನ್ಸಿಬಿಲಿಟಿ? ಟು ಬಿ ಕೇರ್ಫುಲ್, ಈಗ ಒಂದು ಅಂಗಡಿಗೆ ನೀವು ಹೋಗ್ತಿದ್ದೀರಿ ಅಂತಂದ್ರೆ ನಿಮ್ಮ ಮೇಲೆ ಜವಾಬ್ದಾರಿ ಅಂತ ಹೇಳೋದು. ಅಂಗಡಿಯನ್ನು ಮೋಸ ಮಾಡಿದ್ರು ಮಾಡಬಹುದು, ಎಚ್ಚರಿಕೆಯಿಂದ ಇರೋದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾರ. ಟ್ರೆಡಿಷನಲಿ ಇಟ್ ವಾಸ್ ದಿ ಬಯಸ್ ರೆಸ್ಪಾನ್ಸಿಬಿಲಿಟಿ ಟು ಬಿ ಕೇರ್ಫುಲ್. ಅವನಿರೋದೇ ಮೋಸ ಮಾಡಲಿಕ್ಕೆ, ಅಥವಾ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ರೀತಿ, ಆ ಥರ ಇತ್ತು ಮೊದಲು. ಆದರೆ ಈಗ ಕನ್ಸ್ಯೂಮರ್ ಮೂಮೆಂಟ್ ಆದಮೇಲೆ ದ ಮೂಮೆಂಟ್ shifted this responsibility, ಯಾರಿಗ ಮೇಲೆ ಯಾರಿಗೀಗ ಶಿಫ್ಟ್ ಆಗುತ್ತೆ ಅಂತ ಗೆಸ್ ಮಾಡಿ. ರೆಸ್ಪಾನ್ಸಿಬಿಲಿಟಿ ಟು ದಿ, ಅಲ್ಲಿ ಬಯರ್ ಇತ್ತು ಮೊದಲು, ಈಗ ಸೆಲ್ಲರ್ಸ್, ಟು ದಿ ಸೆಲ್ಲರ್ಸ್ ಆ್ಯಂಡ್ ದಿ ಗೌರ್ಮೆಂಟ್ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲ್ಯಾಂಡ್ ಮಾರ್ಕ್ ಆಕ್ಟ್, ಪ್ರಮುಖವಾದಂತಹ ಒಂದು ಕಾಯ್ದೆ, COPRA, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಯಾವಾಗ ಬಂದಿರೋದು ಗೊತ್ತಿದೆಯಾ? 1986. ಲ್ಯಾಂಡ್ ಮಾರ್ಕ್ ಆಕ್ಟ್ ಅಂತ ಹೇಳ್ಬೋದು ಇದಕ್ಕೆ. ಲ್ಯಾಂಡ್ ಮಾರ್ಕ್ ಆಕ್ಟ್ ಇಂಡಿಯನ್ ಗೌರ್ಮೆಂಟ್ ಎನಾಕ್ಟ್ ಮಾಡುತ್ತೆ 1986 ಅಲ್ಲಿ. ಸೊ ದಿಸ್ ವಾಸ್ a major step in the Indian legal history to protect consumer interest. This was major step in the Indian legal history. ಯಾಕೆ? ಕನ್ಸ್ಯೂಮರ್ ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ. ಯಾವ ಆಕ್ಟ್ ಇದು? ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್, ಗ್ರಾಹಕ ರಕ್ಷಣಾ ಕಾಯ್ದೆ ಅಲ್ವಾ? ಅವಾಗ ನೀವು ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿರ್ತೀರಿ, ಒಂದು ಜಾಗೋ, ಎಚ್ಚರ ಗ್ರಾಹಕ ಎಚ್ಚರ, ಮೊದಲು ಚಂದನ, ಬೇರೆ ಬೇರೆ ವಾಹಿನಿಗಳಲ್ಲಿ ಬರ್ತಾ ಇತ್ತು ಅಡ್ವರ್ಟೈಸ್ಮೆಂಟು, ನೋಡಿರಬಹುದು ನೀವು, ನೆನಪಾಗಬಹುದು. ಗ್ರಾಹಕ ರಕ್ಷಣಾ ಕಾಯ್ದೆ. ಈ ಕಾಯ್ದೆಯ ಅಡಿಯಲ್ಲಿ ಕೆಲವು ರೈಟ್ಸ್ಗಳಿದೆ, ಪ್ರತಿಯೊಬ್ಬ ಗ್ರಾಹಕನಿಗೂ ಕೆಲವೊಂದು ಹಕ್ಕುಗಳಿದೆ ಅಂತ ಹೇಳ್ತಾರೆ. ಇಂಪಾರ್ಟೆಂಟ್ ಇದು. ಅಂಡರ್ COPRA ಮೇಲ್ಗಡೆ ಹೇಳಿರೋದೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟು. ಅದರ ಅಂಡರಲ್ಲಿ every consumer is entitled to several key rights. ಪ್ರಮುಖವಾದ ರೈಟ್ಸ್ಗಳು ಯಾವ್ಯಾವ್ದು ಬರುತ್ತೆ ಅಂತ ನೋಡಿ. ಒಂದು, ರೈಟ್ ಟು ಸೇಫ್ಟಿ. ಮೊದಲನೇದು. ಇದರ ಅರ್ಥ ಏನು? ಕನ್ಸ್ಯೂಮರ್ಸ್ ಹ್ಯಾವ್ ದಿ ರೈಟ್
ಟು ಬಿ right to be protected, right to be protected against the marketing of goods and services which are hazardous to life and property. ಪಾಸ್ ಮಾಡಿ ಬರ್ಕೊಳ್ಳಿ ಬೇಕಿದ್ರೆ ಕಂಪ್ಲೀಟ್ ಆಗಿ. ಕನ್ಸ್ಯೂಮರ್ಸ್ have the right to be protected against the marketing of goods and services which are hazardous to life and property. Right to safety. ಸೇಫ್ಟಿ ಅಂತಂದರೆ ಹಜಾರ್ಡಸ್ ಆಗಿರುವಂಥ ಯಾವುದೇ ಗೂಡ್ಸ್ ಆ್ಯಂಡ್ ಸರ್ವಿಸ್ ಅದರಿಂದ ರಕ್ಷಣೆ ಪಡೆಯುವಂಥ ಹಕ್ಕು, ಪ್ರೊಟೆಕ್ಷನ್ ಪಡೆಯುವಂಥ ಹಕ್ಕು. ಲೈಫ್ ಇರಬಹುದು, ಪ್ರಾಪರ್ಟಿ ಇರಬಹುದು, ಹಜಾರ್ಡಸ್ ಆಗಿರಬಾರ್ದು. ಈಗ ಒಂದು ಫಾಲ್ಟಿ ಪ್ರೆಷರ್ ಕುಕ್ಕರ್ ಇರುತ್ತೆ ಫಾರ್ ಎಕ್ಸಾಂಪಲ್, ಮತ್ತೆ ಬೇರೆ ಬೇರೆ ಎಕ್ಸಾಂಪಲ್ ಕೊಡಬೇಕು, ನೋಡೋಣ ಮತ್ತೆ ಡಿಸ್ಕಸ್ ಮಾಡಬೇಕಾದ್ರೆ ನಾ ಕ್ವಶನ್ ಕೇಳಿದಾಗ ನೀವೇ ಹೇಳಬೇಕು. ಎಸ್, ಎಕ್ಸಾಂಪಲ್ ಫಾಲ್ಟಿ ಪ್ರೆಷರ್ ಕುಕ್ಕರ್. ಬೇರೆ ಬೇರೆ ಎಕ್ಸಾಂಪಲ್ ಬರೆದಿಟ್ಕೊಳ್ಳಿ. ಹುಡುಕಿ ಫಾಲ್ಟಿ ಪ್ರೆಷರ್ ಕುಕ್ಕರ್. ಅಲ್ಲಿ ಒಂದು ವೇಳೆ ಡಿಫೆಕ್ಟಿವ್ ವಾಲ್ವ್, ಒಳಗಡೆ ಸೇಫ್ಟಿ ವಾಲ್ವ್ ಇರ್ತಾವಲ್ವ, ಅದನ್ನು ಡಿಫೆಕ್ಟ್ ಆಗಿದ್ರೆ ಅದನ್ನು ಸೀರಿಯಸ್ ಆಕ್ಸಿಡೆಂಟ್ ಆಗಬಹುದು, ದೊಡ್ಡ ಪ್ರಮಾಣದಲ್ಲಿ ಅವಘಡಗಳು ಸಂಭವಿಸಬಹುದು. ಹಾಗಾಗಿ ಪ್ರೊಡ್ಯೂಸರ್ಸ್ ಮಸ್ಟ್ ಸ್ಟ್ರಿಕ್ಟ್ಲಿ ಫಾಲೋ ಸೇಫ್ಟಿ ರೂಲ್ಸ್. ಇಲ್ಲಿ ಒಂದು ಪ್ರಮುಖವಾದ ಅಂಶ ಏನು, ಪ್ರೊಡ್ಯೂಸರ್ಗಳು ಏನು ಮಾಡಬೇಕು, ಪ್ರೊಡ್ಯೂಸರ್ಸ್ ಮಸ್ಟ್ ಸ್ಟ್ರಿಕ್ಟ್ಲಿ ಫಾಲೋ ಸೇಫ್ಟಿ ರೂಲ್ಸ್. ಸೇಫ್ಟಿ ರೂಲ್ಗಳನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು. ಪ್ರೊಡ್ಯೂಸರ್ಸ್ ಮಸ್ಟ್ ಸ್ಟ್ರಿಕ್ಟ್ಲಿ ಫಾಲೋ ಸೇಫ್ಟಿ ರೂಲ್ಸ್. ಇದಾದ್ಮೇಲೆ ಎರಡನೇದು ರೈಟ್ ಟು ಬಿ ಇನ್ಫಾರ್ಮ್ಡ್. ಮೊದಲೇದು ರೈಟ್ ಟು ಸೇಫ್ಟಿ, ರೈಟ್ ಟು ಬಿ ಇನ್ಫಾರ್ಮ್ಡ್, ಮಾಹಿತಿ ಪಡೆಯುವ ಹಕ್ಕು, ಅದರ ಬಗ್ಗೆ ತಿಳಿದುಕೊಳ್ಳುವಂಥ ಹಕ್ಕು. ಅಂತಂದರೆ ಕನ್ಸ್ಯೂಮರ್ಸ್ ಹ್ಯಾವ್ right to be informed about the particulars of goods and services. ಇಲ್ಲಿ ಪರ್ಟಿಕ್ಯುಲರ್ಸ್ ಅಂತ ಬಂತು ನೋಡಿ. ಹಾಗಂತಂದ್ರೆ ಏನು, ಉದಾಹರಣೆಗೆ ಯಾವುದೋ ಒಂದು ವಸ್ತು ಇರುತ್ತೆ, ಅದರ ಪರ್ಟಿಕ್ಯುಲರ್ಸ್ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ, ಯಾವುದು ಪ್ರೈಸ್ ಇರಬಹುದು, ಅದರ ಬೆಲೆ. ಮತ್ತು ಒಂದು ಆಹಾರ ಪದಾರ್ಥ ಆದರೆ ಅದರ ಇಂಗ್ರೀಡಿಯೆಂಟ್ಸ್. ಮತ್ತು ಅದಾದಮೇಲೆ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್. ಯಾವುದೇ ವಸ್ತು ಖರೀದಿ ಮಾಡಿದ್ರೆ ಮೇಲ್ಗಡೆ ಇರುತ್ತಾವಲ್ವ, ಅದನ್ನು ಆ ಇನ್ಫಾರ್ಮೇಶನ್ ಕೊಡಲೇಬೇಕು. ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್, ಎಕ್ಸ್ಪೈರಿ ಡೇಟ್, ಮತ್ತೆ ಇದರ ಮ್ಯಾನುಫ್ಯಾಕ್ಚರ್ ಮಾಡೋರು ಅಡ್ರೆಸ್ ಆಫ್ ದಿ ಮ್ಯಾನುಫ್ಯಾಕ್ಚರರ್. ಇದೆಲ್ಲ ಏನು ಪರ್ಟಿಕ್ಯುಲರ್ಸ್ ಅಂತ ಕರಿತೇವೆ. ಒಂದು ವಸ್ತು ಅಥವಾ ಸರಕು ಅಥವಾ ಸೇವೆದು ಪ್ರೈಸ್ ಏನಿದೆ, ಅದರಲ್ಲಿ ಏನೇನಿದೆ, ಬೇರೆ ಬೇರೆ ರೀತಿಯಾದಂತಹ ಪರ್ಟಿಕ್ಯುಲರ್ಸು, ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದು ಯಾವಾಗ,
ಎಕ್ಸ್ಪೈರ್ ಯಾವಾಗ ಆಗುತ್ತೆ, ಇದು ಮ್ಯಾನುಫ್ಯಾಕ್ಚರಿಂಗ್ ಅಡ್ರೆಸ್ಸು, ಇದೆಲ್ಲವನ್ನ ಅದು ಕೊಡಬೇಕಾಗುತ್ತೆ. ಆ ಇನ್ಫಾರ್ಮೇಶನ್ ಪಡ್ಕೊಳ್ಳೋದು ನಮ್ಮ ಹಕ್ಕು. ಅದು ಇದ್ರ ಸಂಬಂಧನೇ ಇನ್ನೊಂದು ಕನೆಕ್ಟ್ ಆಗೋದು ಯಾವುದು, ರೈಟ್ ಟು ಇನ್ಫಾರ್ಮೇಶನ್ ಅಲ್ವಾ. RTI ಆ್ಯಕ್ಟ್ ಅಂತ ನೀವು ಮೆನ್ಷನ್ ಮಾಡ್ಕೋಬಹುದು ಇಲ್ಲಿ. RTI ಸಹ ನೀವು ಮತ್ತೆ ಕನೆಕ್ಟ್ ಮಾಡ್ಬೋದು. ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡುತ್ತೆ, RTI ಆ್ಯಕ್ಟನ್ನು ತರುತ್ತೆ. ಅದರ ಅಂಡರಲ್ಲಿ ಸಿಟಿಸನ್ಸ್ ಇನ್ಫಾರ್ಮೇಷನ್ ಪಡ್ಕೋಬಹುದು. ಗೌರ್ಮೆಂಟ್ ಏನೋ ಡಿಪಾರ್ಟ್ಮೆಂಟ್ ಹೇಗೆ ಕೆಲಸ ಮಾಡುತ್ತೆ, ಅದು ಸಹ ಒಂದು ಪಬ್ಲಿಕ್ ಸರ್ವಿಸೇ, ಸರ್ಕಾರದ ಸೇವೆ. ಅದು ಸರ್ಕಾರ ನಮಗೆ ಒದಗಿಸ್ತಾ ಇರುವಂಥ ಸೇವೆ ಅಲ್ವಾ, ಅದು ಒಂದು ಸರ್ವಿಸ್. ಹಾಗಾಗಿ ಆ ಸರ್ವಿಸಿಗೆ ಸಂಬಂಧಪಟ್ಟಂತಹ ವಿವರಗಳನ್ನು ನಾವು RTI ಮೂಲಕ ಪಡ್ಕೊಳ್ಬಹುದು. ಸೊ ಮೊದಲನೇದೇನು, ರೈಟ್ ಟು ಸೇಫ್ಟಿ. ಎರಡನೇದು ರೈಟ್ ಟು ಬಿ ಇನ್ಫಾರ್ಮ್ಡ್. ಮೂರನೇದು ರೈಟ್ ಟು ಚೂಸ್. ರೈಟ್ ಟು ಚೂಸ್ ಅಂತಂದ್ರೆ ಎನಿ ಕನ್ಸ್ಯೂಮರ್ who receives a service regardless of age, gender or nature of service, has, ಯಾವುದೇ ಕನ್ಸ್ಯೂಮರ್ ಆಗಿರಬಹುದು, has the right to choose whether to continue to receive that service or not. ಯಾವುದೇ ಕನ್ಸ್ಯೂಮರ್ ಆಗಿರಬಹುದು, ರಿಗಾರ್ಡ್ಲೆಸ್ ಆಫ್ ಏಜ್, ಜೆಂಡರ್, ನೇಚರ್ ಆಫ್ ಸರ್ವಿಸ್ ಯಾವುದೇ ಇರಲಿ, ಪ್ರತಿಯೊಬ್ಬರಿಗೂ ಆ ಒಂದು ಸರ್ವಿಸನ್ನು ಪಡೆದುಕೊಳ್ಳೋದು ಮತ್ತು ಬೇಡದೇ ಇರಬೇಕಾದ್ರೆ ಅದನ್ನು ಬಿಡೋದು, ಅಲ್ಲಿಗೆ ಸ್ಟಾಪ್ ಮಾಡೋದು, ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋದನ್ನು ನಿರ್ಧಾರ ಮಾಡುವಂತಹ, ಆಯ್ಕೆ ಮಾಡುವಂತಹ ಹಕ್ಕು ಇದೆ. ರೈಟ್ ಟು ಚೂಸ್. ಎಸ್, ಹಾಗಾಗಿ ಇದಕ್ಕೆ ಒಂದು ಎಕ್ಸಾಂಪಲ್, ಯು ಕೆನಾಟ್ be forced to buy a package or a specific brand if you only want one item. ಒಂದು ಐಟಮ್ ಮಾತ್ರ ಬೇಕಾಗಿರೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಬ್ರ್ಯಾಂಡಿನ ಎಲ್ಲ ಪ್ರಾಡಕ್ಟನ್ನು ಸಹ ನೀವು ಖರೀದಿ ಮಾಡಬೇಕು, ಈ ಪ್ಯಾಕೇಜನ್ನು ನೀವು ಒಟ್ಟಾರೆಯಾಗಿ ತೆಗೆದುಕೊಳ್ಳಲೇಬೇಕು ಅಂತ ಫೋರ್ಸ್ ಮಾಡಲಿಕ್ಕೆ ಅಧಿಕಾರ ಇಲ್ಲ. ನಿಮಗೆ ರೈಟ್ ಇದೆ, ರೈಟ್ ಟು ಚೂಸ್ ಅಲ್ವಾ. ನಿಮಗೆ ಏನು ಬೇಕೋ ಅದನ್ನು ಖರೀದಿ ಮಾಡಲಿಕ್ಕೆ ನಿಮಗೆ ಹಕ್ಕಿದೆ. ಸೊ ಮೊದಲನೇದು ರೈಟ್ ಟು ಸೇಫ್ಟಿ, ಎರಡನೇದು ರೈಟ್ ಟು ಬಿ ಇನ್ಫಾರ್ಮ್ಡ್, ಮೂರನೇದು ರೈಟ್ ಟು ಚೂಸ್, ನಾಲ್ಕನೇದು ರೈಟ್ ಟು ಸೀಕ್ ರೆಡ್ರೆಸಲ್. ರೈಟ್ ಟು ಸೀಕ್ ರೆಡ್ರೆಸಲ್. ಅಂತಂದ್ರೆ ಶಬ್ದದ ಅರ್ಥ ಗೊತ್ತಿಲ್ಲದೆ ಇದ್ರೆ ಈಗಲೇ ಹುಡುಕಿ ಬರೆದಿಟ್ಕೊಳ್ಳಿ. ಮೊದಲು ಹೇಳಿದ್ದೇನೆ ಇದರ ಅರ್ಥ. ಗ್ರೀವಾನ್ಸ್ ರಿಡ್ರೆಸಲ್ ಸಿಸ್ಟಮ್ ಅನ್ನೋದೆಲ್ಲ ನಾನು ಮೊದಲೊಂದು ಸಾರಿ ಮೆನ್ಷನ್ ಮಾಡಿದ್ದೆ. ಅರ್ಥ ಬಹಳ ಇಂಪಾರ್ಟೆಂಟು. ರಿಡ್ರೆಸಲ್ ಅಂತಂದರೆ ಈಗ ಹೇಳ್ತಾ ಇಲ್ಲ ನಾನು, ಮೊದಲು ಹೇಳಿದ್ದೆ ನೆನಪು ಮಾಡ್ಕೊಳ್ಳಿ. ನೆನಪಾಗದೇ ಇದ್ದರೆ ಹುಡುಕಿ ಬರೆದಿಟ್ಕೋಬೇಕು. ಎಸ್, ಕನ್ಸ್ಯೂಮರ್ಸ್
consumers have the right to seek redressal against unfair trade practices. Unfair trade practices and exploitation ಅಂತಂದರೆ ಯಾರಾದರೂ ಅನ್ಯಾಯಯುತವಾಗಿ ಏನಾದರೂ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ಗಳನ್ನು ಮಾಡ್ತಾ ಇದ್ದರೆ ಅಥವಾ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದರೆ ಅದರ ವಿರುದ್ಧ ಪರಿಹಾರವನ್ನು ಪಡ್ಕೊಳ್ಳುವಂಥ ಒಂದು ಹಕ್ಕಿದೆ ನಿಮಗೆ. ಮತ್ತೆ ಅದ್ರ ಜೊತೆ ಇಫ್ ಎನಿ ಡ್ಯಾಮೇಜ್ ಈಸ್ done to a consumer, they have the right to get compensation. have the right to get compensation, ಪರಿಹಾರ ಪಡ್ಕೊಳ್ಳುವಂತಹ ಒಂದು ಹಕ್ಕು, based on the degree of damage. ಎಷ್ಟು ಹಾನಿಯಾಗಿದೆ ಅದರ ಆಧಾರದ ಮೇಲೆ ಪರಿಹಾರವನ್ನು ಪಡ್ಕೊಳ್ಳುವ ಹಕ್ಕಿದೆ. Any damage is done to a consumer, they have the right to get compensation based on the degree of damage. ಸೊ ಯಾವ್ಯಾವುದು ಮೊದಲಿಂದ ನೆನಪು ಮಾಡ್ಕೊಳ್ಳಿ, ಯಾವ್ಯಾವ ರೈಟ್ ಇದೆ ಕನ್ಸ್ಯೂಮರ್ಗೆ. ಮೊದಲನೇದು ಸೇಫ್ಟಿ, ಆಮೇಲೆ ರೈಟ್ ಟು ಬಿ ಇನ್ಫಾರ್ಮ್ಡ್, ಆಮೇಲೆ ರೈಟ್ ಟು ಚೂಸ್, ಈಗ ಲಾಸ್ಟು ರೈಟ್ ಟು ಸೀಕ್ ರೆಡ್ರೆಸಲ್. ಗೊತ್ತಾಗಿರ್ಬೋದು ಅಂದ್ಕೊಳ್ತೇನೆ 4 ರೈಟ್ಗಳು. ಇನ್ನು ರೆಡ್ರೆಸಲ್ ಪ್ರಾಸೆಸ್ ಯಾವ ಥರ ಇರುತ್ತೆ ಅನ್ನೋದನ್ನ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಅಂಶಗಳನ್ನು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. So much. Continue in the next video.